ಪರಿಷತ್ ಚುನಾವಣೆಗೆ ಅಡ್ಡ ಮತದಾನ ಮಾಡಿದ ಶಾಸಕರ ನಡೆ ಕುರಿತಂತೆ ಜೆಡಿಎಸ್ ಮತ್ತು ಬಿಜೆಪಿ ಕುಪಿತಗೊಂಡಿದೆ. ದ್ರೋಹ ಮಾಡಿದವರ ಪತ್ತೆಗೆ ಮುಂದಾಗಿದೆ. ಆದರೆ ಅಡ್ಡ ಮತದಾನದ ಪತ್ತೆ ಸುಲಭ ಅಲ್ಲ. ಇಷ್ಟಿದ್ರೂ ಕ್ರಮ ಕೈಗೊಳ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಅತ್ತ ಜೆಡಿಎಸ್ ಸಾರಥಿ ಕುಮಾರಸ್ವಾಮಿ ಬಿಟ್ಟೋಗಿರೋದಿದ್ರೆ ನಾನೇ ಕಳುಹಿಸಿ ಕೊಡ್ತಾ ಇದ್ದೆ ಅಂತ ಖಾರವಾಗಿ ಹೇಳಿದ್ದಾರೆ. ಮೈತ್ರಿ ಪಕ್ಷ ಸ್ಥಿತಿ ಕಂಡು ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ಬಿಜೆಪಿ ಜೆಡಿಎಸ್ನ ಬಿರುಕನ್ನ ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಅವರೆಲ್ಲ ಶಾಸಕರನ್ನ ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಕೇಳಿದ್ರು, ಎಲ್ಲ ಅವರ ಆತ್ಮಸಾಕ್ಷಿಗೆ ಮತ ಹಾಕವ್ರೆ. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದೆ. ಅಡ್ಡ ಮತದಾನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ನ 11 ಶಾಸಕರು ದೋಸ್ತಿಗೆ ಕೈಕೊಟ್ಟಿದ್ರು. ರಾಜಕೀಯ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿದ್ರು. ಈ ಅಡ್ಡ ಮತದಾನ ವಿಪಕ್ಷಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ಸಾರಿದೆ. ಹೀಗಾಗಿ ಪಕ್ಷಗಳಿಗೆ ದೋಖಾ ಮಾಡಿದ ಶಾಸಕರ ಪತ್ತೆ ಕಾರ್ಯ ಮೈತ್ರಿ ಪಾಳೆಯದಲ್ಲಿ ಚುರುಕುಗೊಂಡಿದೆ. ಅಡ್ಡ ಮತದಾನದ ಸುತ್ತ ಆಣೆ ಪ್ರಮಾಣದ ಪಾಲಿಟಿಕ್ಸ್. ಕೆಲ ಶಾಸಕರನ್ನ ಕರೆದು ಮಾತನಾಡಿಸುತ್ತಿರುವ ರಾಜ್ಯ ನಾಯಕರು. ಅಡ್ಡ ಮತದಾನದ ಬಗ್ಗೆ ಬಿಜೆಪಿ ಜೆಡಿಎಸ್ನಲ್ಲಿ ವಿಚಾರಣೆ ಚುರುಕುಗೊಂಡಿದೆ. ರಾಜ್ಯ ನಾಯಕರು ಕೆಲ ಶಾಸಕರನ್ನ ಕರೆದು ಮಾತನಾಡಿಸಿದ್ರು. ಈ ವೇಳೆ ಬಿಜೆಪಿ ಶಾಸಕರು ಆಣೆ ಪ್ರಮಾಣದ ಮೂಲಕ ತಮ್ಮ ಪಕ್ಷನಿಷ್ಠೆ ಸಾಬೀತು ಮಾಡಿದ್ದಾರೆ. ನಮ್ಮ ತಾಯಾಣೆ ನಾನಲ್ಲ ಸರ್, ಧರ್ಮಸ್ಥಳ ಮಂಜುನಾಥನಾಣೆ ನಾನಲ್ಲ ಸರ್ ಅಂತ ತಮ್ಮ ಪಕ್ಷದ ನಾಯಕರ ಮುಂದೆ ಹೇಳಿದ್ರು. ಇನ್ನು ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ತಮ್ಮ ಮತದಾನದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ನಾನು ಅಡ್ಡ ಮತದಾನ ಮಾಡಿಲ್ಲ, ಮಂಜುನಾಥ ಚನ್ನಕೇಶವನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ. ನಾನು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಚನ್ನಕೇಶವ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ನನ್ನ ತಾಯಿಗೆ ಎಷ್ಟು ಗೌರವವನ್ನು ಕೊಡ್ತೀವಿ, ಪಕ್ಷಕ್ಕೆ ಅಷ್ಟೇ ಗೌರವವನ್ನು ಕೊಡ್ತೀವಿ. ಅಡ್ಡ ಮತದಾನ ಮಾಡಿದ ಶಾಸಕರಿಗೆ ಎಚ್ಡಿಕೆ ಎಚ್ಚರಿಕೆ. ಇಷ್ಟೇ ಅಲ್ಲ, ಜೆಡಿಎಸ್ ಪಾಳೆಯದಲ್ಲೂ ಅಡ್ಡ ಮತದಾನದ ಕೋಲಾಹಲವೇ ಎದ್ದಿದೆ. ನಿನ್ನೆಯಷ್ಟೇ ಆತ್ಮಾವಲೋಕನ ಸಭೆ ನಡೆಸಿರೋ ದಳಪತಿಗಳು ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಈ ವೇಳೆ ಗರಂ ಆದ ಕುಮಾರಸ್ವಾಮಿ ಶಾಸಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಜೆಡಿಎಸ್ನ ಆತ್ಮಾವಲೋಕನ ಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ ಶಾಸಕರು ಭಾಗಿಯಾಗಿದ್ರು. ಸಭೆಯಲ್ಲಿ ಮಾತನಾಡಿದ ಎಚ್ಡಿಕೆ, ನಮಗೆ ನಂಬಿಸಿ ಕತ್ತು ಕೊಯ್ಯೋ ಕೆಲಸ ಮಾಡಬೇಡಿ, ಯಾರು ದ್ರೋಹ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಮುಂದೆ ನೀವು ನಿಮ್ಮ ದಾರಿ ನೋಡ್ಕೊಳ್ಳಿ. ನಂಬಿಕೆ ದ್ರೋಹ ಮಾಡಿದವರನ್ನ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ಶಾಸಕರಿಂದ ಇಂಥ ನಂಬಿಕೆ ದ್ರೋಹ ನನಗೆ ಹೊಸದಲ್ಲ ಅಂತ ಕುಮಾರಸ್ವಾಮಿ ಬೇಸರ ಹೊರಹಾಕಿದ್ರು. ಈ ವೇಳೆ ಇನ್ನುಳಿದ ಶಾಸಕರು ಅಡ್ಡ ಮತದಾನ ಮಾಡಿದವರನ್ನ ಪಕ್ಷದಿಂದ ಹೊರಹಾಕುವಂತೆ ಒತ್ತಡ ಹಾಕಿದ್ರು. ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ರು. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದೆ. ಅಭಿವೃದ್ಧಿಗಳಾಗಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರಗಳ ಒಂದು ಆಮಿಷಗಳೇನಿದೆ, ಕ್ಷೇತ್ರದಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸ್ಕೊಳ್ಳಲಿಕ್ಕೆ, ಯಾಕಂದರೆ ಇನ್ನು 2 ವರ್ಷಕ್ಕೆ ಚುನಾವಣೆ, 50 ಕೋಟಿನೋ 100 ಕೋಟಿನೋ ಅನುದಾನ ಸಿಗುತ್ತೆ ಅಂತ ಹೇಳಿ ಪಾಪ ಸ್ವಲ್ಪ ಚಂಚಲ ಮನಸ್ಸು ಆಗಿರಬಹುದು. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕಿದೆ ಅನ್ನೋದು ಸದ್ಯದ ರಾಜ್ಯ ರಾಜಕಾರಣದ ಚರ್ಚೆ. ಇದೇ ಮಾತನ್ನ ಕೈಪಡೆಯು ಪುನರುಚ್ಚರಿಸುತ್ತಿದೆ. ಆದರೆ ಕುಮಾರಸ್ವಾಮಿ ಮಾತ್ರ ಮೈತ್ರಿಯೊಳಗಿನ ಬಿರುಕು ಕಾಂಗ್ರೆಸ್ಗೆ ಬೇಕಾಗಿದೆ ಅಂತಿದ್ದಾರೆ. ಅಂತರಿಕ ವಿಚಾರ, ಏನು ಪ್ರಶ್ನೆ ಇಲ್ಲ. ಅವ್ರವ್ರ ಲೀಡರ್ಶಿಪ್ ಇರ್ಬೋದು ಅಥವಾ ಅಲ್ಲಿ ವೈಮನಸ್ಸು ಇರ್ಬೋದು, ಈ ಕಾರಣಗಳಿಂದ 2 ಪಕ್ಷಗಳು ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ಬಂದಿದ್ದು ಜೆಡಿಎಸ್ 4 ಬಂದಿದೆ, ಇಲ್ಲಿ ಸುಮಾರು 7 ಅಥವಾ ಬಂದಿರ್ಬೋದು. ಆದರೆ ಇದು ಬಿಜೆಪಿ ಜೆಡಿಎಸ್ಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಏನದು ಕಾಂಗ್ರೆಸ್ನವ್ರಿಗೆ ಬೇಕಿದೆ. ಇದು ಬಿಜೆಪಿ ಜೆಡಿಎಸ್ನ ಬಿರುಕನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಇನ್ನು ಕುಮಾರಸ್ವಾಮಿ ವಿರುದ್ಧ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಎಚ್ಡಿಕೆ ಆತ್ಮಸಾಕ್ಷಿಗೆ ಮತ ಹಾಕಿ ಅಂದಿದ್ರು. ಆ ಮಾತಿನಂತೆಯೇ ಜೆಡಿಎಸ್ ಶಾಸಕರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ನೀಡಿದ್ದಾರೆ ಅಂದಿದ್ದಾರೆ. ಅಡ್ಡ ಮತದಾನ ಅಂದರೆ ನಮ್ಮ ಕುಮಾರಣ್ಣವ್ರಿದಾರಲ್ಲ, ಅವರೆಲ್ಲರೂ ಅವ್ರೇನು ಹೇಳ್ಬೇಕಾಗಿತ್ತು, ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಕೇಳಬೇಕಾಗಿತ್ತು. ಅವರೆಲ್ಲ ಶಾಸಕರನ್ನ ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಕೇಳಿದ್ರು, ಎಲ್ಲ ಅವರವ್ರ ಆತ್ಮಸಾಕ್ಷಿಗೆ ಮತ ಹಾಕವ್ರೆ. ಅವ್ರು ಯಾವ ಥರ ನಮ್ಗೆ ಓಟ್ ಹಾಕಿ ಅಂತ ಕೇಳಿದ್ರಾ? ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಶಾಸಕರು ಕೇಳಿದ್ದೀನಿ ಅಂದರೆ ಎಲ್ಲ ಅವರ ಆತ್ಮಸಾಕ್ಷಿಗೆ ಮತ ಹಾಕವ್ರೆ. ಇನ್ನು ಬಿಜೆಪಿ ವರಿಷ್ಠರಂತೂ ರಾಜ್ಯ ಕಮಲಪಾಳೆಯದಿಂದ ವರದಿ ಕೇಳಿದ್ದಾರೆ. ಇದಕ್ಕೆ ಲೇವಡಿ ಮಾಡಿರೋ ಪ್ರಿಯಾಂಕ್ ಖರ್ಗೆ ದೆಹಲಿಗೆ ಹೋಗಬೇಡಿ,
ಹೋದ್ರೆ ರಾಜೀನಾಮೆ ಕೇಳ್ತಾರೆ ಅಂದಿದ್ದಾರೆ. ನಮಗೆಲ್ಲ ನಾಯಕರಾಗಿರುವಂಥ ನರೇಂದ್ರ ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ, ನಿತಿನ್ ನಬೀನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪಾರ್ಟಿ ಸದೃಢವಾಗಿ ಬೆಳೆಯುತ್ತೆ. ಇಂಥ ಕೆಲಸ ಮಾಡಿದಂಥವ್ರಿಗೆ ಪ್ರತ್ಯುತ್ತರ ಕೊಡುವಂಥದ್ದು ಆಗುತ್ತೆ. ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಅದೇನೇ ಇರಲಿ, ತಾಂತ್ರಿಕವಾಗಿ ಇಂಥವರೇ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದು ಅಸಾಧ್ಯ. ಶಾಸಕರು ಕೌಂಟರ್ ಫೈಲ್ಗೆ ಸಹಿ ಹಾಕಿ ಬ್ಯಾಲೆಟ್ ಸ್ವೀಕಾರ ಮಾಡಿರ್ತಾರೆ. ಮತಪತ್ರದ ನಮೂದಿತ ಸಂಖ್ಯೆ ಇರುತ್ತೆ, ಆದ್ರೆ ನಮೂದಿತ ಸಂಖ್ಯೆ ಮೇಲೆ ಗಾಢ ಬಣ್ಣದ ಟೇಪ್ ಹಚ್ಚಲಾಗಿರುತ್ತೆ. ಸಂಖ್ಯೆ ಗೋಚರವಾಗದಂತೆ ಟೇಪ್ ಹಚ್ಚಲಾಗಿರುತ್ತೆ. ಮತದಾರನಿಗೂ ಸಂಖ್ಯೆ ಕಾಣಿಸೋದಿಲ್ಲ. ಎಲ್ಲ ಮತಪತ್ರಗಳನ್ನ ಒಗ್ಗೂಡಿಸಿ ಬಳಿಕ ಎಣಿಸಲಾಗುತ್ತೆ. ಮತಪತ್ರದ ಮೇಲೆ ಟೇಪ್ ಇರೋದ್ರಿಂದ ಸಂಖ್ಯೆ ಕಾಣಿಸಲ್ಲ. ಹೀಗಾಗಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ರಹಸ್ಯವಾಗಿ ಉಳಿಯೋದು ಪಕ್ಕ. ಆದ್ರೆ ಬೆಳವಣಿಗೆಗಳ ಆಧಾರದ ಮೇಲೆ ನಾಯಕರು ಯಾರು ಅಡ್ಡ ಮತದಾರರು ಅನ್ನೋದನ್ನ ಊಹಿಸಬಹುದಷ್ಟೇ. ಬ್ಯೂರೋ ರಿಪೋರ್ಟ್, TV9.